ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ 4 ದಿವಸದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ 4 ದಿವಸದ್ದು ಸೇರಿ ಒಂದೇ ಸರಿ ಒನ್ ಶಾರ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಎಪಿಸೋಡ್ 108 ಟು 109 110 111 4 ಎಪಿಸೋಡ್ದು ರಿವ್ಯೂ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟ್ಯೂಸ್ಡೇ ಬಿಗ್ ಬಾಸ್ ಮನೇಲಿ ಏನು ನಡೀತು ಅಂದರೆ ಫೈಟ್. ಅಂದರೆ ನಮ್ಮ ಯಾರು ಎಲ್ಲ ಸ್ಪರ್ಧಿಗಳಿಗೆ ಒಂದು ಫೈನಲ್ ಟಾಸ್ಕ್ ಕೊಟ್ಟಿದ್ರು ಬಿಗ್ ಬಾಸ್. ಅಂದರೆ ಏನಂತಾರೆ ಆ ಟಾಸ್ಕ್ ಹೆಸರೇ ಮರ್ತುಬಿಟ್ಟೆ ಗುರು. ಸೊ ಆ ಟಾಸ್ಕ್ ಪಜಲ್ ಸಾಲ್ವ್ ಮಾಡೋ ಟಾಸ್ಕ್ ಕೊಟ್ಟಿದ್ರು. ಅದರಲ್ಲಿ ಯಾರು ಗೆಲ್ತಾರೋ ಅವರು ಆರಾಮಾಗಿ ಎಕ್ಸ್ಟ್ರಾ 100 ಪಾಯಿಂಟ್ಸ್ ತೊಗೊಂಡು ಗೆದ್ದಿರೋರಲ್ಲಿ ಅಂದರೆ ಉಳಿದೋರಲ್ಲಿ ಅವ್ರ ಹತ್ರ 100 ಪಾಯಿಂಟ್ಸ್ ಕಿಸ್ಕೋಬೋದು ಅಂತ ಇತ್ತು. ಅದರಲ್ಲಿ ನಮ್ಮ ಧನ್ರಾಜ್ ಅವ್ರು ಮೋಸ ಮಾಡಿ ಗೆದ್ದರು. ಸೊ ಮೋಸ ಮಾಡಿದ್ದಕ್ಕೆ ಏನಾಯಿತು ಅಂತ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ದಿನ ನಮ್ಮ ತಾರಾ ಮೇಡಮ್ ಅವ್ರು ಬಂದರು, ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡಿದ್ರು. ನಂತರ ಬಿಗ್ ಬಾಸ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಶಾಕ್ ಅಂತ ಕೊಟ್ಟರು. ಸೊ ಎಲ್ರಿಗೂ ಗೊತ್ತಿತ್ತು ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲ್ಲ ಅಂತ. ಸೊ ಏನಕ್ಕೆ ಕಾರಣ ಅಂತ ಬಿಗ್ ಬಾಸ್ ಹೇಳ್ತಾರೆ ನೆಕ್ಸ್ಟ್ ದಿನ. ಕಾರಣ ಏನು ಅಂದರೆ ಧನ್ರಾಜ್ ಅವ್ರು ಫೌಲ್ ಮಾಡಿದ್ದು ಅವ್ರಿಗೆ ಅಲ್ಲಿ ಗೊತ್ತಾಗಿಲ್ಲ. ಸೊ ಆ ಟೈಮಲ್ಲಿ ಅವರೇನೋ ನಿದ್ದೆ ಮಾಡ್ತಾಯಿದ್ರು ಅನಿಸುತ್ತೆ. ಸೊ ಅದಕ್ಕೆ ಅವ್ರಿಗೆ ಗೊತ್ತಾಗಿಲ್ಲ. ಅದಕ್ಕೆ ಒಂದು ದಿನ ಬಿಟ್ಟು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಒಂದು ದಿನ ಬಿಟ್ಟು, ಅವತ್ತು ನಿದ್ದೆ ಮಾಡ್ತಾಯಿದ್ರಲ್ವಾ, ಸೊ ಹೆಂಗೆ ಮಾತಾಡೋಕ್ಕಾಗುತ್ತೆ. ಸೊ ಅದಕ್ಕೆ ಒಂದು ದಿನ ಬಿಟ್ಟು ಅದ್ರ ಬಗ್ಗೆ ಮಾತಾಡಿದ್ರು. ಸೊ ಅದಾದ ಮೇಲೆ ಬಿಗ್ ಬಾಸ್ ಅವರು ನಾಮಿನೇಷನ್ ಅಂದರೆ ಮಿಡ್ ವೀಕ್ ಎಲಿಮಿನೇಷನ್ನ ಕ್ಯಾನ್ಸಲ್ ಮಾಡ್ತಾರೆ. ಓಕೆ, ಸೊ ಎಲ್ಲರೂ ನಾಮಿನೇಟ್ ಆದವ್ರನ್ನ ಬಿಡಬೇಕಿತ್ತಲ್ವ? ಇಲ್ಲ, ಬಿಟ್ಟಿಲ್ಲ. ಮತ್ತೆ ನಾಮಿನೇಷನ್ ಅಂತ ಇಟ್ಟರು. ಆ ನಾಮಿನೇಷನ್ ಇಟ್ಟಾಗ ಮೋಕ್ಷಿತಾ ಅವ್ರನ್ನ ಹನುಮಂತು ಸೇವ್ ಮಾಡಿದ್ರು, ಬಿಕಾಸ್ ಅಲ್ಟಿಮೇಟ್ ಕ್ಯಾಪ್ಟನ್ ಅಂತ. ತ್ರಿವಿಕ್ರಮ್ ಅವ್ರನ್ನ ಯಾರೂ ನಾಮಿನೇಟ್ ಮಾಡಿಲ್ಲ. ಸೊ ಆಬ್ವಿಯಸ್ಲಿ 3 ಜನ ಫೈನಲಿಸ್ಟ್ ನಮ್ಗೆ ಆಲ್ರೆಡಿ ಸಿಕ್ಕಾಯಿತು. ಹನುಮಂತು, ಮೋಕ್ಷಿತಾ, ತ್ರಿವಿಕ್ರಮ್ 3 ಜನ ಫಿನಾಲೆಗೆ ಹೋಗಿದ್ದಾರೆ. ಸೊ ಈಗ ನನ್ನ ಕ್ವೆಶನ್ ಏನು ಅಂದರೆ, ಇದನ್ನು ಮೊದಲೇ ಮಾಡಿದರೆ ಆಗಿರೋದಲ್ವ? ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇತ್ತಾ? ಧನ್ರಾಜ್ ಅವ್ರು ಅಷ್ಟು ಪಾಯಿಂಟ್ಸ್ ತೊಗೊಳೋ ಅವಶ್ಯಕತೆ ಏನಿತ್ತು? ಭವ್ಯ ಅವ್ರು ಅಷ್ಟು ಕಷ್ಟ ಬಿದ್ದಾಡೋ ಅವಶ್ಯಕತೆ ಏನಿತ್ತು? ನಂಗೆ ಅರ್ಥ ಆಗಿಲ್ಲ. ಸೊ ನೆಕ್ಸ್ಟ್ ಬರೋದಾದರೆ ನಮ್ಮ ಹಳೆ ಕಂಟೆಸ್ಟೆಂಟ್ಸ್ ಎಲ್ಲ ನಿನ್ನೆ ಬಂದುಬಿಟ್ಟಿದ್ರು ಸೆಲೆಬ್ರೇಟ್ ಮಾಡೋಕ್ಕೆ ಬಿಗ್ ಬಾಸ್ ಮನೆನ. ಸೊ ಮನೆ ಫುಲ್ಲು ತುಂಬೋಗಿದೆ. ಈಗ ನಾಳೆ ಸುದೀಪ್ ಅವರು ಬರ್ತಾರೆ, ಏನಾಗುತ್ತೋ ಗೊತ್ತಿಲ್ಲ. ಎಲ್ಲರೂ ಕುಣ್ಸ್ಬಿಟ್ಟು ಮಾತಾಡ್ತಾರಾ ಗೊತ್ತಿಲ್ಲ, ಇಲ್ಲ ಅವ್ರನ್ನ ಆಚೆ ಕಳಿಸ್ತಾರ ಗೊತ್ತಿಲ್ಲ. ನನಗೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇವತ್ತಿನ ಎಪಿಸೋಡ್ ಬರೋವರೆಗೂ ಕಾಯಬೇಕಾಗತ್ತೆ. ಸೊ ನನ್ನ ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಯಾವ್ದ್ರ ಬಗ್ಗೆ ಮಾತಾಡೋದಂದರೆ ಭವ್ಯ ಮತ್ತು ತ್ರಿವಿಕ್ರಮ್. ಸೊ ಇವರಿಬ್ಬರದು ನನಗೆ ಆಗ್ತಾಯಿಲ್ಲ, ಓವರ್ ಜಾಸ್ತಿ ಆಯಿತು. ನೋಡೋಕ್ಕಾಗ್ತಾಯಿಲ್ಲ ಎಪಿಸೋಡ್ಸ್ನ. ತುಂಬ ಏನದು ವಲ್ಗ್ಯಾರಿಟಿಯಾಗಿ ಕಾಣಿಸ್ತಾ ಇದೆ ಅಲ್ವಾ? ನಿಮಗೇನನ್ಸುತ್ತೆ? ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಒಂಚೂರು ಇಷ್ಟ ಆಗ್ತಾಯಿಲ್ಲ. ತ್ರಿವಿಕ್ರಮ್ ಅವ್ರು ಬೈಯೋದು, ಈ ಕೋಪ ಮಾಡ್ಕೊಳೋದು, ಮತ್ತೆ ಬಂದು ಕಾಂಪನ್ಸೇಟ್ ಮಾಡ್ಕೊಳೋದು, ಏನಿದು? ಲಾಸ್ಟ್ ವೀಕು ಆರಾಮಾಗಿ ಆಡಿ ಅಂದರೆ ಫುಲ್ಲು ಡಿಸ್ಟ್ರಾಯ್ ಮಾಡಾಕಿದ್ರು ಗುರು ಈ ವೀಕ್ ನಿಮ್ಗೆ ಏನಾದರೂ ಇಷ್ಟ ಆಯಿತಾ? ಓಕೆ, ತಾರಮ್ಮ ಬಂದು ಒಂಚೂರು ಎಂಟರ್ಟೈನ್ ಮಾಡಿಸಿದ್ರು, ಅದನ್ನು ಒಪ್ಕೊಳ್ಳೋಣ. ಅದು ಬಿಟ್ಟರೆ ಇನ್ನೇನಾದರೂ ಕಂಪ್ಲೀಟ್ಲಿ ಬೋರಿಂಗ್ ವೀಕ್. ನನ್ನ ಪ್ರಕಾರ ತುಂಬ ಬೋರಿಂಗ್ ಆಗಿತ್ತು. ನೆನ್ನೆ ಆ ನಾಮಿನೇಷನಲ್ಲಿ ಕೂಡ ಅಷ್ಟೇ, ರೀಸನ್ ಕೊಡೋಕ್ಕೆ ಬರ್ತಾಯಿಲ್ಲ ಅವ್ರಿಗೆ. ಲಾಸ್ಟ್ ವೀಕ್ ಆಫ್ ಫಿನಾಲಲ್ಲಿದ್ದಾರೆ, ರೀಸನ್ ಕೊಡೋಕ್ಕೆ ಬರ್ತಾಯಿಲ್ಲ. ಅಲ್ಲಿ ಇನ್ನೇನು ಮಾಡಿದ್ದೀರಾ ನೀವು ಇಷ್ಟು ವಾರ? ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ವಿನ್ ಆಗೋದು ಯಾರು ಅಂತ ಎಲ್ರಿಗೂ ಗೊತ್ತು ಆಬ್ವಿಯಸ್ಲಿ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಲ್ವಾ? ನಿಮ್ಮ ಅಭಿಪ್ರಾಯನ ರೆಸ್ಪೆಕ್ಟ್ ಮಾಡೋಣ. ಸೊ ನಾನು ಕಮೆಂಟ್ಗೆಲ್ಲ ರಿಪ್ಲೈ ಮಾಡ್ತೀನಿ, ಡೋಂಟ್ ವರಿ. ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರು ಗೆಲ್ತಾರೆ ಅಂತ. ಸೊ ಇಷ್ಟೇ ಗುರು 4 ಡೇಸಲ್ಲಿ ನಡೆದಿದ್ದು. ಸೊ ಅಲ್ಲಿ ಧನ್ರಾಜ್ ಅವ್ರು ಮಾಡಿದ ತಪ್ಪೇನು ಅಂದರೆ ಮಿರರ್ ನೋಡ್ಕೊಂಡು ಪಜಲ್ನ ಸಾಲ್ವ್ ಮಾಡಿದ್ದು. ಸೊ ನಿಮ್ಗೇನು ಅನಿಸುತ್ತೆ? ಅದು ಸರಿನಾ? ತಪ್ಪೆ. ಬಟ್ ನನ್ನ ಪ್ರಕಾರ ಇಲ್ಲಿ ಬಿಗ್ ಬಾಸ್ ತಪ್ಪಿದೆ. ಅವ್ರು ಅವತ್ತೇ ಹೇಳಿದರೆ ಧನ್ರಾಜ್ ಅವರು ಏನೋ ಒಂದು ಮಾಡಿರೋರು. ರೀಮ್ಯಾಚ್ ತ್ರಿವಿಕ್ರಮ್ಗೆ ಆಡಿಸ್ಬೋದು ಅಂದರೆ ವೈ ನಾಟ್ ಧನ್ರಾಜ್? ತ್ರಿವಿಕ್ರಮ್ಗೆ ಆನ್ ದ ಸ್ಪಾಟ್ ನೀವು ರೀಮ್ಯಾಚ್ ಆಡಿಸ್ತೀರಾ, ಓಕೆ. ಧನ್ರಾಜ್ಗೆ ಕಳಿಸಿಲ್ಲ.
ನೀವು ಅಲ್ಲಿ ನೋಡಿಲ್ವಾ ಅಂತ ನನ್ನ ಅಭಿಪ್ರಾಯ. ಅವರಲ್ಲಿ ಮಾತಾಡಿದರೆ ಕೂಡ ನಿಮ್ಗೆ ಅವಾಗ ಗೊತ್ತಾಗಿಲ್ಲ. ಸೊ ನೀವು 2 ದಿನ ಗ್ಯಾಪ್ ತೊಗೊಂಡು ಆಮೇಲೆ ಮಾತಾಡಬೇಕಿತ್ತು ಇದ್ರ ಬಗ್ಗೆ. ನಾಟ್ ಅ ವರ್ಡ್ ಡಿಸಿಷನ್. ಇದು ನನ್ನ ಒಪಿನಿಯನ್. ಸೊ ಈ ವಾರ ಹೋಗೋದು ಪ್ರಿಡಿಕ್ಷನ್ ಮಾಡಿಬಿಡ್ತೀನಿ ಈಗಲೇ. ಗೌತಮಿ ಅವರು ಭವ್ಯ ಅವ್ರು ಹೋಗ್ತಾರೆ ಪಕ್ಕ 100%. ಇಲ್ಲ ಗೌತಮಿ ಅವರು ಅಂತೂ 100%. ಇನ್ನೊಬ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಸೊ ನಿಮ್ಮ ಫೇವ್ರೆಟ್ಸ್ ಕಂಟೆಸ್ಟೆಂಟ್ಸ್ಗೆ ಈಗಲೇ ವೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಲಾಸ್ಟ್ ವೀಕ್ ಆಫ್ ಬಿಗ್ ಬಾಸ್ ಎಂಜಾಯ್ ಮಾಡಿ ಬಿಗ್ ಬಾಸ್ನ ಲಾಸ್ಟ್ ವೀಕು. ಅದಾದಮೇಲೆ ಬಿಗ್ ಬಾಸ್ ಇಲ್ಲ, ಏನೂ ಇಲ್ಲ. ಸೊ ನೆಕ್ಸ್ಟ್ CCL ಬರುತ್ತೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಬರೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?